ನಾವು ದಿನಕ್ಕೊಂದು ರೀತಿ ವೇಷಗಳನ್ನು ಬದಲಿಸಬಹುದು, ಆದರೆ ದಿನಕ್ಕೊಂದು ರೀತಿಯಲ್ಲಿ ಮನಸ್ಸನ್ನು ಮಾತ್ರ ಬದಲಿಸಬಾರದು. ಮನಸ್ಸು ಸ್ಥಿಮಿತದಲ್ಲಿ ಇರಬೇಕು. ಪ್ರೇಮ ಅನ್ನುವುದು ಜವಾಬ್ದಾರಿ ಇಲ್ಲದಾಗ ತುಂಬ ಅಂದವಾಗಿ ಇರುತ್ತದೆ. ಪ್ರೇಮಕ್ಕೆ ಜವಾಬ್ದಾರಿ ಜೊತೆಯಾದರೆ ಆ ಪ್ರೇಮವೇ ಭಾರವಾಗುತ್ತದೆ. ಸಂಸಾರದ ಭಾರ ತುಸು ಕಷ್ಟವೇ. ಭಾರ ಹೆಚ್ಚಾದಂತೆ ಬಾಂಧವ್ಯಗಳಲ್ಲಿ ಬಿರುಕು ಸಹ ಹೆಚ್ಚಾಗುತ್ತದೆ. ನೀನು ಉಪವಾಸವಿದ್ದು ಊಟವನ್ನೇ ಧ್ಯಾನಿಸುವ ಬದಲು ಊಟ ಮಾಡಿ ಭಗವಂತನನ್ನ ಧ್ಯಾನಿಸುವುದು ಒಳ್ಳೆಯದು ಅಲ್ಲವೇ? ಬಾಹ್ಯವಾಗಿ ಕಾಣುವ ರೂಪವನ್ನ ನೋಡಿ ಯಾರನ್ನು ಕೂಡ ನಿರ್ಧರಿಸಬೇಡ. ಹಲವು ಮನುಷ್ಯರಲ್ಲಿ ಎರಡು ರೂಪಗಳಿರುತ್ತವೆ. ಒಂದು ಬಾಹ್ಯದ್ದು, ಮತ್ತೊಂದು ಆಂತರಿಕವಾದದ್ದು. ಇತರರಿಗೆ ಕಾಡುವುದು ಬಾಹ್ಯದ್ದೇ ಮಾತ್ರ. ಅದನ್ನೇ ನಿಜವೆಂದು ಭಾವಿಸಿ ನಿರ್ಧರಿಸಬೇಡ. ಮತ್ತೊಬ್ಬರ ತಪ್ಪಿನಿಂದಲೂ ಕೂಡ ನೀವು ಪಾಠವನ್ನು ಕಲಿಯಿರಿ. ಈ ಪ್ರಪಂಚದ ವಿಶಾಲವಾದ ಪ್ರತಿನಿತ್ಯವೂ ಕೂಡ ಹಲವಾರು ಘಟನೆಗಳು ನಮ್ಮ ಸುತ್ತಮುತ್ತಲೂ ಸಂಭವಿಸುತ್ತವೆ. ಅವರ ತಪ್ಪುಗಳು ನಮ್ಮಲ್ಲಿ ಜಾಗೃತೆಯನ್ನು ಮೂಡಿಸಬಲ್ಲವು. ನಾವು ಮರಳಿ ಆ ಒಂದು ತಪ್ಪನ್ನು ಮಾಡದೇ ಇರಲು ನಮಗೆ ಮುನ್ನೆಚ್ಚರಿಕೆಯ ಗಂಟೆಯನ್ನು ಬಾರಿಸುವಂತೆ ಆಗುತ್ತದೆ. ಈ ಜೀವಿತದ ಕಾಲವೇ ಸಾಕಾಗುವುದಿಲ್ಲ ನಮ್ಮ ತಪ್ಪುಗಳನ್ನು ನಾವು ನಮ್ಮ ಅನುಭವದಿಂದ ಕಲಿಯಲು. ಕಷ್ಟಪಟ್ಟು ಬದುಕುವರು ಇನ್ನೊಬ್ಬರ ಎದುರಿಗೆ ತಲೆ ತಗ್ಗಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ನಿಮ್ಮ ಶ್ರಮದಿಂದ ನೀವು ಜೀವಿಸುವಂತಿದ್ದರೆ ಯಾರಿಗೂ ಕೂಡ ಗುಲಾಮರಾಗುವಂತಹ ಅವಶ್ಯಕತೆ ಇರುವುದಿಲ್ಲ. ಹಾಗೆಯೇ ಯಶಸ್ಸು ಅನ್ನುವುದು ಯಾವುದೇ ಕಾರಣಕ್ಕೂ ಕ್ಷಣಿಕವಾಗಿ ಸಿಗುವುದಿಲ್ಲ. ಆ ಯಶಸ್ಸನ್ನು ಪಡೆಯಲು ನಾವು ದೀರ್ಘವಾಗಿರುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಹಾಗಾಗಿ ನಿರಂತರವಾಗಿರುವಂತಹ ಪ್ರಯತ್ನವನ್ನು ನಿಮ್ಮ ಮೈಗೂಡಿಸಿಕೊಳ್ಳಿ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.